ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ತುಂಬಾ ಹೆಲ್ದಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. 1 ಕಪ್ ಜೋಳದ ಹಿಟ್ಟಿದ್ರೆ ಸಾಕು, ಈ ರೆಸಿಪಿನ ನೀವಿಲ್ಲಿ ಖಂಡಿತ ಟ್ರೈ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಜೋಳದ ರೊಟ್ಟಿ ತಟ್ಟಕ್ಕೆ ಬರಲ್ವೋ ಅವ್ರಿಗಂತೂ ಈ ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಚಾಪರ್ ಬಾಕ್ಸ್ನ ತಗೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಕೈಯಿಂದ ಕೂಡ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಬಹುದು. ಹಾಗೆಯೇ ನಾನು ಇದಕ್ಕೆ 1 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ 1 ಕ್ಯಾರೆಟ್ನು ಕೂಡ ಬಳಸ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಹಸಿಮೆಣಸಿನ್ಕಾಯಿ ಕೂಡ ಬಳಸ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ಅಂದರೆ ಮೆಣಸಿನ್ಕಾಯಿನ ಜಾಸ್ತಿ ಕೂಡ ಸೇರಿಸ್ಕೋಬಹುದು. ಇವಾಗ ನಾವು ಇದಕ್ಕೆ ತರಿಯಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ನಮಗೆ ತರಿ ಆದರೆ ಸಾಕು. ಇವಾಗ ನಾವು ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ 1 ಬೌಲ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ತಗೊತಾ ಇದ್ದೀನಿ. ಹಾಗೆಯೇ ನಾನು ಇದಕ್ಕೆ ಕಟ್ ಮಾಡಿರುವಂತಹ ವೆಜಿಟೇಬಲ್ಸ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನೂ ಸಹ ಬಳಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು 1 ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವಿಲ್ಲಿ ಹಿಟ್ಟು ಮತ್ತು ಹಾಕಿರುವಂಥ ವೆಜಿಟೇಬಲ್ಸು ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ನಾವು ಹಿಟ್ಟನ್ನ ಕಲಿಸ್ಕೊಬೇಕಾಗತ್ತೆ. ನಂತರ ನಾವು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ರೊಟ್ಟಿ ಹಿಟ್ಟು ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಮಿಡಲಲ್ಲಿ ತಿರ್ಗಾ ನಾವು ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನ ಕಲಿಸ್ತಾ ಬನ್ನಿ. ನೋಡಿ, ನಮಗಿಲ್ಲಿ ಆಲ್ಮೋಸ್ಟ್ ರೊಟ್ಟಿ ಹಿಟ್ಟು ರೆಡಿ ಆಗ್ತಾ ಬಂದಿದೆ. ಇಷ್ಟು ಕಲಸಿದ್ರೆ ಸಾಕು. ಇವಾಗ ನಾವಿಲ್ಲಿ ಇದನ್ನು 1-2 ನಿಮಿಷ ಹಾಗೆ ನೆನೆಯೋಕ್ಕಿಡೋಣ. ಈ ಕಡೆ ನಾವು ರೊಟ್ಟಿ ತಟ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒದ್ದೆ ಮಾಡಿರುವಂತಹ 1 ಕಾಟನ್ ಬಟ್ಟೆನ ತಗೊಂಡಿದ್ದೀನಿ. ನೀವು ಬೇಕಾದರೆ ಬಟರ್ ಪೇಪರು ಅಥವಾ ಬಾಳೆ ಎಲೆನೂ ಕೂಡ ತಗೊಬಹುದು. ಹಾಗೆಯೇ ನಾನಿಲ್ಲಿ ಕಲಸಿಟ್ಟಿರುವಂತಹ ಜೋಳದ ಹಿಟ್ಟನ್ನು ಕೂಡ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಗಾತ್ರಕ್ಕೆ ಬೇಕೋ ನೀವು ಆ ಗಾತ್ರಕ್ಕೆ ಉಂಡೆನ ತಗೊಂಡು ರೊಟ್ಟಿನ ತಟ್ಕೊಬಹುದು. ನಿಧಾನಕ್ಕೆ ಪ್ರೆಸ್ ಮಾಡ್ತಾ ರೊಟ್ಟಿನ ತಟ್ಕೊಳ್ಳಿ. ಹರಿಯುತ್ತೆ ಅನ್ನೋ ಭಯ ಏನು ಬೇಡ. ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ನಿಮಗೆ. ಎಡ್ಜಸ್ಸಲ್ಲಿ ಬ್ರೇಕ್ ಆದರೆ ಅಲ್ಲಲ್ಲಿ ನೀವು ಬೆರಳು ಸಹಾಯದಿಂದ ರೊಟ್ಟಿನ ಮಡಚ್ತಾ ಹೋಗಿ. ಈ ಥರ ಮಿಡಲಲ್ಲಿ ಸ್ವಲ್ಪ ನೀರು ಹಾಕ್ತಾ ರೊಟ್ಟಿ ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ತಟ್ಕೊಬಹುದು. ಹಾಗೆಯೇ ನನಗಿಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ಇವಾಗ ನಾವು ಮಾಡಿಟ್ಟಿರುವಂತಹ ರೊಟ್ಟಿನ ತವಾ ಮೇಲೆ ಸೇರಿಸಿದ್ರೆ ನೋಡಿ ಈಸಿಯಾಗಿ ನಮಗೆ ರೊಟ್ಟಿ ಬಂದುಬಿಡುತ್ತೆ. ಇವಾಗ ನಾವು ಸ್ವಲ್ಪ ಆಯಿಲು ಅಥವಾ ತುಪ್ಪ ಇಲ್ಲ ಅಂದರೆ ಬೆಣ್ಣೆನೂ ಕೂಡ ಸೇರಿಸ್ಕೊಂಡು ನೀಟಾಗಿ 2 ಬದಿಗೆ ರೊಟ್ಟಿನ ಬೇಯಿಸ್ಕೊಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ರೊಟ್ಟಿನ ಬೇಯಿಸ್ಕೊಳ್ಳಿ. ನೀವಿಲ್ಲಿ ನೋಡ್ತಿರ್ಬೋದು ಆಲ್ಮೋಸ್ಟ್ ನಮಗೆ ರೊಟ್ಟಿ ರೆಡಿ ಆಗ್ತಾ ಬರ್ತಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನಮಗಿಲ್ಲಿ ಕೊಬ್ಬರಿ ಚಟ್ನಿ ಆಗಿರ್ಬೋದು ಅಥವಾ ಟೊಮೆಟೊ ಗೊಜ್ಜು ಜೊತೆ ನಾವು ಈ ರೊಟ್ಟಿನ ತಿನ್ನಬಹುದು. ಇವಾಗ ನಾವಿಲ್ಲಿ ರೊಟ್ಟಿನ ಈಸಿಯಾಗಿ ಸರ್ವ್ ಕೂಡ ಮಾಡ್ಕೊಬಹುದು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ನಾವು ಪಾಲಕ್ ರೊಟ್ಟಿನ ಮಾಡೋದು ಅಂತ. ಹಾಗಿದ್ರೆ ಇವಾಗಲೇ ಹೋಗಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.